ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ನೀವು ಮೋಸ್ಟ್ ಪ್ರಾಬಬ್ಲಿ ಈ ರೀತಿ ಇರ್ತೀರಾ ಅಂಡ್ ನಿಮ್ಮ ಡ್ರೀಮ್ ಈ ರೀತಿ ಆಗ್ಬೇಕು ಅನ್ನೋದಾಗಿರುತ್ತೆ. ಆದ್ರೆ ಸರಿಯಾದ ಪ್ಲಾನಿಂಗ್ ಇಲ್ಲದೆ ಹೋದ್ರೆ ಈ ರೀತಿ ಆಗ್ಬಿಡ್ತೀರಾ. ನೀವು ತುಂಬಾ ತೆಳ್ಳಗಿದ್ದೀರಾ ಅಂದ್ರೆ ನಿಮ್ಮನ್ನ ವೀಕ್, ಟಯರ್ಡ್ ಅಂಡ್ ಅಂಡರ್ ಕಾನ್ಫಿಡೆಂಟ್ ವ್ಯಕ್ತಿಯಾಗಿ ನೋಡ್ತಾರೆ. ಅದೇ ನೀವು ತುಂಬಾ ದಪ್ಪ ಇದ್ರೆ ನಿಮ್ಮನ್ನ ಲೇಜಿ, ಅನ್ಪ್ರೊಡಕ್ಟಿವ್ ಅಥವಾ ಇನ್ಆಕ್ಟಿವ್ ಪರ್ಸನ್ ರೀತಿ ನೋಡ್ತಾರೆ. ಆದ್ರೆ ಇದಕ್ಕೆ ಯಾರು ಅಷ್ಟು ಅಟೆನ್ಷನ್ ಕೊಡ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇಂಡಿಯಾ ಅಂಡರ್ ವೇಟ್ ಪಾಪ್ಯುಲೇಷನ್ ನಲ್ಲಿ ನಂಬರ್ 1 ಅಂಡ್ ಓವರ್ ವೇಟ್ ನಲ್ಲಿ ಟಾಪ್ 5 ಒಳಗಿದೆ. ಅದಕ್ಕೆ ನಿಮ್ಮ ಗೋಲ್ ಒಂದು ಸ್ಟ್ರಾಂಗ್, ಹೆಲ್ದಿ ಅಂಡ್ ಮಸ್ಕ್ಯುಲರ್ ಪರ್ಸನ್ ಆಗಿ ಕಾಣಿಸೋದಾಗಿರ್ಬೇಕು. ಸರಿಯಾದ ವೇ ನಲ್ಲಿ ವೇಟ್ ಗೇನ್ ಮಾಡಿ ಒಂದು ಗುಡ್ ಫಿಸಿಕ್ ಅನ್ನ ಪಡಿಬೇಕು ಅನ್ಕೊಂಡಿದ್ರೆ ಆ ನಿಮ್ಮ ಗೋಲ್ ಅನ್ನ 10 ಪಟ್ಟು ಫಾಸ್ಟ್ ಅಂಡ್ ಈಸಿಯಾಗಿ ಅಚೀವ್ ಮಾಡೋಕೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹ್ಯೂಮನ್ಸ್ ನಲ್ಲಿ 3 ರೀತಿಯ ಬಾಡಿ ಟೈಪ್ಸ್ ಇದೆ: ಎಕ್ಟೋಮರ್ಫ್, ಮೆಸೋಮರ್ಫ್ ಅಂಡ್ ಎಂಡೋಮರ್ಫ್. ಎಕ್ಟೋಮರ್ಫ್ ಅಂದ್ರೆ ಚಿಕ್ಕ ವಯಸ್ಸಿಂದ ಸ್ಲಿಮ್ ಆಗಿ ಇರುವಂತವರು. ಇವರಿಗೆ ವೇಟ್ ಗೇನ್ ಮಾಡೋಕೆ ತುಂಬಾನೇ ಕಷ್ಟ ಆಗುತ್ತೆ. ಸೆಕೆಂಡ್ ಬರೋದು ಮೆಸೋಮರ್ಫ್. ಇವರ ನ್ಯಾಚುರಲ್ ಬಾಡಿ ಯಾವಾಗ್ಲೂ ಅಡ್ಯಾಪ್ಟಬಲ್ ಆಗಿರುತ್ತೆ. ಇವರು ಬೇಗ ವೇಟ್ ಗೇನ್ ಕೂಡ ಮಾಡಬಹುದು ಅಂಡ್ ಲೂಸ್ ಕೂಡ ಮಾಡಬಹುದು. ನಂತರ ಬರೋದು ಎಂಡೋಮರ್ಫ್. ಇವರ ನ್ಯಾಚುರಲ್ ಬಾಡಿ ಶೇಪ್ ತುಂಬಾ ದೊಡ್ಡದಾಗಿರುತ್ತೆ ಅಂಡ್ ಇವರು ತುಂಬಾ ಬೇಗನೆ ವೇಟ್ ಗೇನ್ ಮಾಡಬಹುದು. ಸೊ ನೀವು ವೇಟ್ ಗೇನ್ ಮಾಡೋಕೆ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ನಿಮಗೆ ಅರ್ಥ ಆಗಿರುತ್ತೆ ನಿಮ್ಮ ಬಾಡಿ ಟೈಪ್ ಯಾವುದು ಅಂತ. ಬಟ್ ಅದು ಯಾಕೆ ಆಗ್ತಾ ಇದೆ ಅನ್ನೋದು ತುಂಬಾ ಜನರ ಕ್ವೆಶ್ಚನ್. ಇದಕ್ಕೆ 3ರಲ್ಲಿ 1 ಅಥವಾ 3 ರೀಸನ್ ಕೂಡ ಇರ್ಬೋದು. ಇದನ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮೊದಲನೇದಂತೂ ಜೆನೆಟಿಕ್ಸ್, ಎರಡನೇದು ಬೇಸಲ್ ಮೆಟಬಾಲಿಕ್ ರೇಟ್, ಅಂದ್ರೆ ನಿಮ್ಮ ಬಾಡಿ ರೆಸ್ಟ್ ಮಾಡ್ತಾ ಇರುವಾಗ್ಲೂ ನಾರ್ಮಲ್ ಗಿಂತ ಜಾಸ್ತಿ ಕ್ಯಾಲೋರೀಸ್ ಅನ್ನ ಬರ್ನ್ ಮಾಡ್ತಾ ಇದೆ ಅಂತ. ಮೂರನೆಯದು ಥೈರಾಯ್ಡ್ ಹಾರ್ಮೋನ್ಸ್. ಇದರ ಲೆವೆಲ್ ಹೈ ಇದ್ರೆ ಬಾಡಿಯ ಮೆಟಬಾಲಿಸಮ್ ಕೂಡ ಹೈ ಆಗಿ ಇರುತ್ತೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಾಡಿ ಒಂದು ಇಂಜಿನ್, ಅದು ಫ್ಯೂಲ್ ನಿಂದ ರನ್ ಆಗುತ್ತೆ. ಆ ಫ್ಯೂಲ್ ಇಲ್ಲಿ ನಿಮ್ಮ ಫುಡ್ ನಲ್ಲಿರೋ ಕ್ಯಾಲೋರೀಸ್. ಈಗ ನಿಮ್ಮ ವೆಹಿಕಲ್ ಸರಿಯಾಗಿ ಮೈಲೇಜ್ ಕೊಡ್ತಾ ಇಲ್ಲ ಅಂದ್ರೆ ನೀವು ಪದೇ ಪದೇ ಫ್ಯೂಲ್ ಹಾಕ್ಸ್ಬೇಕಾಗತ್ತೆ. ಅದೇ ರೀತಿ ನಿಮ್ಮ ಬಾಡಿಯ ಮೆಟಬಾಲಿಸಮ್ ಹೈ ಇದ್ರೆ ನೀವು ಏನೇ ತಿಂದ್ರೂ ಅದು ಬೇಗನೆ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ಸಿಂಪಲ್ ಅಂಡ್ ಎಫೆಕ್ಟಿವ್ ಟೆಕ್ನಿಕ್ ಕ್ಯಾಲರಿ ಸರ್ಪ್ಲಸ್ಗೆ ಹೋಗೋದು. ಅಂದ್ರೆ ನಿಮ್ಮ ವೇಟ್ ಮೇಂಟೈನ್ ಮಾಡೋಕೆ ಎಷ್ಟು ಕ್ಯಾಲರೀಸ್ ಬೇಕೋ ಅದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಅನ್ನ ಕನ್ಸ್ಯೂಮ್ ಮಾಡಬೇಕು. ಅದಕ್ಕೆ ಮೊದಲು ನಿಮ್ಮ ಬಾಡಿ ವೇಟ್ಗೆ ಎಷ್ಟು ಕ್ಯಾಲರೀಸ್ ಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಈ ವೆಬ್ಸೈಟ್ಗೆ ಎಂಟರ್ ಆಗಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಮೇಂಟೆನೆನ್ಸ್ ಕ್ಯಾಲರೀಸ್ ಅನ್ನ ಫೈಂಡ್ ಮಾಡಬಹುದು. ಇಲ್ಲಿ ಕಾಣಿಸ್ತಾ ಇರೋ ನಂಬರ್ನಷ್ಟು ಕ್ಯಾಲರೀಸ್ ಅನ್ನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ವೇಟ್ ಲೂಸ್ ಕೂಡ ಆಗಲ್ಲ, ಗೇನ್ ಕೂಡ ಆಗಲ್ಲ, ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಬಟ್ ನಾವು ತೂಕ ಹೆಚ್ಚಿಸ್ತಾ ಇರೋದ್ರಿಂದ ಇದಕ್ಕೆ ಮಿನಿಮಮ್ 500 ಕ್ಯಾಲರೀಸ್ ನಿಂದ 1000 ಕ್ಯಾಲರೀಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ 2200 ಇದ್ರೆ ಅಟ್ಲೀಸ್ಟ್ 2700 ಕ್ಯಾಲರೀಸ್ ಅನ್ನ ಕನ್ಸ್ಯೂಮ್ ಮಾಡಬೇಕು. ಇದನ್ನು ನೀವು ಫ್ರೈಡ್ ಜಂಕ್ ಫುಡ್ ನಿಂದನೂ ಪಡಿಬಹುದು ಅಥವಾ ಮನೆಯ ಹೆಲ್ದಿ ಫುಡ್ ನಿಂದನೂ ಪಡಿಬಹುದು. ನೀವು ಏನೇ ತಿಂದ್ರೂ ಅದರಲ್ಲಿ ಕ್ಯಾಲರೀಸ್ ಇರುತ್ತೆ. ನೀವು ಡಿಸೈಡ್ ಮಾಡಬೇಕು ನಿಮಗೆ ಯಾವ ತರ ವೇಟ್ ಗೇನ್ ಮಾಡಬೇಕು ಅಂತ. ಬ್ಯಾಡ್ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡಿ ಫ್ಯಾಟ್ ಇನ್ಕ್ರೀಸ್ ಮಾಡಬೇಕಾ ಅಥವಾ ಹೆಲ್ದಿ ಕ್ಯಾಲರೀಸ್ ಅನ್ನ ಕನ್ಸ್ಯೂಮ್ ಮಾಡಿ ನಿಮ್ಮ ಮಸಲ್ ಮಾಸ್ ಅನ್ನ ಇನ್ಕ್ರೀಸ್ ಮಾಡಬೇಕಾ ಅಂತ. ನಿಮ್ಮ ಗೋಲ್ ಸೆಕೆಂಡ್ ಒನ್ ಆಗಿದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಹೆಲ್ದಿ ಫ್ಯಾಟ್ಸ್ ಇರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರೋ ಫುಡ್ ಅನ್ನ ತಿನ್ಬೇಕು. ಕ್ಯಾಲರೀಸ್ ಕಂಪ್ಲೀಟ್ ಮಾಡೋಕೆ ಅಂತ ಜಸ್ಟ್ ಕಾರ್ಬೋಹೈಡ್ರೇಟ್ಸ್ ಮಾತ್ರ ತಿಂದ್ರೆ ನಿಮ್ಮ ವೇಟ್ ಗೇನ್ ಆಗಲ್ಲ. ಪ್ರೋಟೀನ್ ಇಲ್ಲ ಅಂದ್ರೆ ಮಸಲ್ ಗ್ರೋ ಆಗಲ್ಲ. ಹಾಗೆ ಹೆಲ್ದಿ ಫ್ಯಾಟ್ಸ್ ಅನ್ನ ಮಿಸ್ ಮಾಡಿದ್ರೆ ಎಷ್ಟೋ ಹೆಲ್ತ್ ಇಶ್ಯೂಸ್ ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಮೇಕ್ ಶೋರ್ ಮಾಡಿ ನಿಮ್ಮ ಡೈಲಿ ಫುಡ್ ನಲ್ಲಿ 25 to 30% ಪ್ರೋಟೀನ್, 50 to 60% ಕಾರ್ಬೋಹೈಡ್ರೇಟ್ಸ್ ಅಂಡ್ 10 to 20% ಫ್ಯಾಟ್ಸ್ ಇರಲೇಬೇಕು. ಇಫ್ ನೀವು ಈ ಪಾರ್ಟ್ ಅನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಮ 80% ವರ್ಕ್ ಇಲ್ಲೇ ಆಯ್ತು ಅಂತ. ಪವರ್ ಅಪ್ ಅಂದ್ರೆ ನೀವೇನ್ ಫುಡ್ ಅನ್ನ ತಿಂತಾ ಇದ್ದೀರಾ ಅದರಿಂದ ಎಕ್ಸೆಸ್ ಫ್ಯಾಟ್ ಸ್ಟೋರ್ ಆಗದೆ ಮಸಲ್ ಟಿಶ್ಯೂಸ್ ಮಲ್ಟಿಪ್ಲೈ ಆಗಬೇಕು. ಇದಕ್ಕೆ ಬೆಸ್ಟ್ ವೇ ವರ್ಕ್ಔಟ್. ನಿಮ್ಮ ಬಾಡಿಗೆ ರಿಪೀಟೆಡ್ಲಿ ಸ್ಟ್ರೆಸ್ ಹಾಕೋದ್ರಿಂದ ಮಸಲ್ ಫೈಬರ್ ಬ್ರೇಕ್ ಆಗುತ್ತೆ. ಅದನ್ನ ರಿಪೇರ್ ಮಾಡಿ ಸ್ಟ್ರಾಂಗ್ ಮಾಡೋದು ನಿಮ್ಮ ಡಯಟ್ ನಲ್ಲಿರೋ ಪ್ರೋಟೀನ್. ಸೊ ಈ 3 ವರ್ಕೌಟ್ ರೂಟೀನ್ ಅನ್ನ ನಿಮ್ಮ ಲೈಫ್ಗೆ ಆಡ್ ಮಾಡ್ಕೊಳ್ಳಿ. ನಿಮ್ಮ ಚೆಸ್ಟ್, ಶೋಲ್ಡರ್ ಅಂಡ್ ಟ್ರೈಸೆಪ್ಸ್ ಅನ್ನ ಬಿಲ್ಡ್ ಮಾಡೋಕೆ ಬೆಸ್ಟ್ ಇರುತ್ತೆ. ರೆಗ್ಯುಲರ್ ಪುಷಪ್ಸ್ ಕಷ್ಟ ಅನ್ಸಿದ್ರೆ ನೀ ಪುಷಪ್ಸ್ ನಿಂದ ಸ್ಟಾರ್ಟ್ ಮಾಡಿ. ಲೆಗ್ಸ್ ಅಂಡ್ ಗ್ಲೂಟ್ಸ್ಗೆ ಎಫೆಕ್ಟಿವ್. ಫಸ್ಟ್ ಬಾಡಿ ವೇಟ್ ಸ್ಕ್ವಾಟ್ಸ್ ನಿಂದ ಸ್ಟಾರ್ಟ್ ಮಾಡಿ, ನಂತರ ಕಂಫರ್ಟಬಲ್ ಆದ್ಮೇಲೆ ವೇಟ್ ಆಡ್ ಮಾಡ್ಕೊಳ್ಳಿ. ಲೆಗ್ಸ್ ಅಂಡ್ ಕೋರ್ ಅನ್ನ ಟಾರ್ಗೆಟ್ ಮಾಡೋಕೆ ಈ ಎಲ್ಲ ಎಕ್ಸರ್ಸೈಸ್ ಗಳನ್ನ ವಾರದ ಅಟ್ಲೀಸ್ಟ್ 4 ದಿನ ಮಾಡಿ. ಕನ್ಸಿಸ್ಟೆನ್ಸಿನೇ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನ ಕೊಡೋದು. ಬೇಗನೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಗಿವ್ ಅಪ್ ಮಾಡದೆ ಬಾಡಿಗೆ ಅಡ್ಯಾಪ್ಟ್ ಅಂಡ್ ಗ್ರೋ ಆಗೋಕೆ ಸ್ವಲ್ಪ ಟೈಮ್ ಕೊಡಿ. ಎಕ್ಸರ್ಸೈಸ್ ಜೊತೆ ರಿಕವರಿ ಕೂಡ ತುಂಬಾನೇ ಇಂಪಾರ್ಟೆಂಟ್. ಬರೀ ಎಕ್ಸರ್ಸೈಸ್ ಮಾತ್ರ ಮಾಡಿ ರಿಕವರ್ ಆಗೋಕೆ ಟೈಮ್ ಕೊಡ್ಲಿಲ್ಲ ಅಂದ್ರೆ ನೀವು ಜಾಸ್ತಿ ಕ್ಯಾಲೋರೀಸ್ ಅನ್ನ ಬರ್ನ್ ಮಾಡ್ಬಿಡ್ತೀರಾ. ಹೀಗೆ ಮಾಡೋದ್ರಿಂದ ವೇಟ್ ಗೇನ್ ಆಗೋದರ ಬದಲು ವೇಟ್ ಲಾಸ್ ಆಗುತ್ತೆ.
ಮಸಲ್ಸ್ ರಿಕವರ್ ಆಗುವಾಗಲೇ ಗ್ರೋ ಆಗೋದು, ಎಕ್ಸರ್ಸೈಸ್ ಮಾಡುವಾಗ ಅಲ್ಲ. ಅದಕ್ಕೆ 8 hours ಸ್ಲೀಪ್ ಮಸ್ಟ್. ಈ ಪ್ಲಾನ್ ಜೊತೆ ನೀವು ಕನ್ಸಿಸ್ಟೆಂಟ್ ಆಗಿ ಇದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇದಾಗಿತ್ತು ಪ್ರಾಪರ್ ಆಗಿ ಮಸಲ್ಸ್ ಜೊತೆ ವೇಟ್ ಗೇನ್ ಮಾಡೋದು ಹೇಗೆ ಅಂತ. ನಿಮ್ಗೆ ಡೇ ಟೈಮ್ ನಲ್ಲಿ ಯಾವಾಗ್ಲೂ ಲೋ ಫೀಲ್ ಆಗುತ್ತೆ, ಎನರ್ಜಿ ಲೋ ಅನ್ಸುತ್ತೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೋಗಿ ನೋಡಿ, ನಾನು ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.